ಇವತ್ತು ನಾವು ಚಾಪ್ಟರ್ 3 ಫಿಸಿಕ್ಸಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಇದ್ರ ವೇಟೇಜ್ ನೋಡೋದಾದರೆ 14 ಮಾರ್ಕ್ಸು. ಒಂದು ಮಾರ್ಕ್ಸಿಂದ ಬರ್ಬೋದು, 2 ಮಾರ್ಕ್ಸಿಂದ ಒಂದು ಬರ್ಬೋದು, 3 ಮಾರ್ಕ್ಸಿಂದ 2 ಬರುತ್ತೆ, ಒಂದು 5 ಮಾರ್ಕ್ಸಿಂದ ನ್ಯೂಮರಿಕಲ್ ಬರುತ್ತೆ. ಈಗ ನಾವು 1 ಮಾರ್ಕ್ಸಿಂದ ನೋಡೋಣ. ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್. ಜುಲೈ 14 ಕೇಳಿದ್ದಾರೆ, ಮಾರ್ಚ್ 18 ಕೇಳಿದ್ದಾರೆ, ಸೆಪ್ಟೆಂಬರ್ 20 ಕೇಳಿದ್ದಾರೆ. The average velocity with which the free electrons are drifted in the direction of opposite to the applied electric field. ಇಷ್ಟು ಬರೆದ್ರೆ 1 ಮಾರ್ಕ್ಸ್. ವಾಟ್ ಈಸ್ ದ ಕಂಡೀಷನ್ ಫಾರ್ ದ ಬ್ಯಾಲೆನ್ಸ್ ಸ್ಟೇಟ್ ಆಫ್ ದ ವೀಸ್ಟೋನ್ ನೆಟ್ವರ್ಕ್ ಜುಲೈ 15 ಕೇಳಿದ್ದಾರೆ. ಇದಕ್ಕೆ IG is equal to 0 ಅಂತನಾರು ಬರೀಬೋದು, ಕರೆಂಟ್ 3 ಗ್ಯಾಲೋನೋಮೀಟರ್ ಇಸ್ 0 ಅಂತನಾರು ಬರೀಬೋದು, ಅಥವಾ P/Q is equal to R/S ಅಂತನಾರು ಬರೀಬೋದು. ಇನ್ನು 3ನೇ ಕ್ವಶನಿಗೆ ಬರೋದಾದರೆ ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ಎ ಕಂಡಕ್ಟರ್. ಇದು ಮಾರ್ಚ್ 19 ಕೇಳಿರೋದು. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ದ ಕಂಡಕ್ಟರ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಆ್ಯಂಡ್ ಯೂನಿಟ್ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ಅಲ್ಲಿ ಏನಿರುತ್ತೆ ಅದನ್ನೇ ಬರೆದು ಮತ್ತೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಆ್ಯಂಡ್ ಯೂನಿಟ್ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಅಂತ ಸೇರಿಸೋದಷ್ಟೇ. ಹೌ ಡಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವೇರಿ ವಿತ್ ಇಟ್ಸ್ ಲೆಂತ್? ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಲೆಂತ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಲೆಂತಿಗೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ಸ್ ಆಫ್ ರೆಸಿಸ್ಟಿವಿಟಿ ಆಫ್ ಎ ಸೆಮಿಕಂಡಕ್ಟರ್ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್. ಇದು ಈ ಥರ. ಅದೇ ಏನಾದ್ರು ನಮಗೆ ಕಾಪರ್ ಕೇಳಿದ್ರೆ ಹಿಂಗೆ ಅದ್ರ ಉಲ್ಟಾ ಇನ್ನೊಂದು ಕೇಳ್ತಾರೆ ನಿಕ್ರೋಮ್ ಅಂತ. ಇದು 3 ಮಾರ್ಕ್ಸಿಂದ 2 ಬರೋದ್ರಿಂದ ಇದು ಪಾಸಿಬಿಲಿಟಿ ಜಾಸ್ತಿ ಇದೆ. ಇದು 3 ಕೇಳಿ ಒಂದು ಕ್ವಶನ್ ಮಾಡ್ತಾರೆ. ಇನ್ನು 2 ಮಾರ್ಕ್ಸಿಂದ ಬರೋದಾದರೆ ಡಿಫೈನ್ ಡ್ರಾ ವೀಸ್ಟೋನ್ ಬ್ರಿಡ್ಜ್ ಸರ್ಕ್ಯೂಟ್ ಆ್ಯಂಡ್ ರೈಟ್ ದ ಕಂಡೀಷನ್ ಫಾರ್ ಇಟ್ಸ್ ಬ್ಯಾಲೆನ್ಸ್. ಚಿತ್ರ ಬರೆದು ಬರೀಬೇಕು ಬ್ಯಾಲೆನ್ಸಿಂಗ್ ಸ್ಟೇಟ್. ಇಲ್ಲಿ ನಾವು Q P ಕಾರ್ ಬೇರೆ ಬೇರೆ ಇದು ಬರೆದ್ಬಿಟ್ಟು ಲೆಟರ್ಸ್ ಬರೆದ್ಬಿಟ್ಟು ಇಲ್ಲಿ ನಾವು P/Q is equal to R/S ಅಂತ ಬರೆದ್ರೆ ಮಾರ್ಕ್ಸ್ ಕೊಡೋಲ್ಲ. ಇಲ್ಲಿ ಇದೇ ಥರ ಲೆಟರ್ಸ್ಗಳನ್ನ ಬರೀಬೇಕು. ಇಲ್ಲಿ P ಇರಬೇಕು, ಇಲ್ಲಿ Q ಇರಬೇಕು, ಇಲ್ಲಿ R ಇಲ್ಲಿ S ಇರಬೇಕು. ನಾವು ಇಲ್ಲಿ P/Q ಹಾಕಿದ್ರೆ ಇಲ್ಲಿ ಮಾರ್ಕ್ಸ್ ಕೊಡೋಲ್ಲ. Give any 2 limitations of Ohm's law. Ohm's law is not applicable at very high and very low temperatures. Ohm's law is not applicable for semiconductor devices. Ohm's law is not applicable for electrolytes and discharge tubes. Ohm's law is not applicable when the relation between V and I is not linear for non-ohmic devices. ಇವು 3 ಬರೆದ್ರೂ ಆಗುತ್ತೆ 3 ಮಾರ್ಕ್ಸಿಗೆ. 2 ಮಾರ್ಕ್ಸಿಗೆ ಕೇಳಿದ್ರೆ 2 ಬರೆಯೋದು, 3 ಮಾರ್ಕ್ಸಿಗೆ ಬರೋದು 3 ಕೇಳೋದು. ಇನ್ನು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ Ohm's law. Statement the current through a conductor is directly proportional to its potential difference across its end provided temperature and other physical conditions remains constant. Explanation V is potential difference and I is current. V is equal to IR. R constant of electrical resistance of the conductor. ಅಲ್ಲೇ ಕಲ್ತಿದ್ವಲ್ಲ, electrical resistance of a conductor is directly proportional to its length. Define mobility. The magnitude of the drift velocity per unit electric field. ಇದನ್ನು ಗ್ಯಾಪ್ನ ಇಟ್ಕೋಬೇಕು. ಇದು ಮರ್ತೋಗೋ ಸಾಧ್ಯತೆ ಇರೋದ್ರಿಂದ μ is equal to VD/E ಅಂದರೆ VD ಅಂದರೆ ಡ್ರಿಫ್ಟ್ ವೆಲಾಸಿಟಿ, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಅದಕ್ಕೋಸ್ಕರ ನಾವು ಇದನ್ನು ನೋಡಿದ ತಕ್ಷಣ ಗ್ಯಾಪನ ಆಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. SI ಯೂನಿಟ್ಟು ನ್ಯೂಟನ್ ಮೀಟರ್ ಪರ್ CS ಅಂತನಾರು ಬರೀಬೋದು, ಕೂಲಮ್ ಸೆಕೆಂಡ್ ಅಂತನಾರು ಬರೀಬೋದು, ಕೂಲಮ್ ಸೆಕೆಂಡ್ ಪರ್ kg ಅಂತನಾರು ಬರೀಬೋದು, ಯಾವ್ದು ಬೇಕಾದ್ರೂ ಬರೀಬೋದು. ವಾಟ್ ಈಸ್ ಓಮಿಕ್ ಡಿವೈಸಸ್? ಗಿವೆನ್ 1 ಎಕ್ಸಾಂಪಲ್. ಜುಲೈ 17 ಕೇಳಿರೋದು. ಮೊಬಿಲಿಟಿ ತುಂಬ ಸರಿ ಕೇಳಿದ್ದಾರೆ, 4 ಸರಿ ಕೇಳಿದ್ದಾರೆ. ಈ ಸಲ ಬರೋ ಸಾಧ್ಯತೆ ಜಾಸ್ತಿ ಇದೆ. ಇಟ್ ಈಸ್ ಅ ಡಿವೈಸ್ ವಿಚ್ ಒಬೇಸ್ ಓಮ್ಸ್ ಲಾ. ಎಕ್ಸಾಂಪಲ್ಲು ರಿಜಿಸ್ಟರು, ವೋಲ್ಟ್ ಮೀಟರ್, ಆ್ಯಮ್ ಮೀಟರ್, ಯಾವ್ದು ಬೇಕಾದ್ರೂ ಬರೀಬೋದು. ಇನ್ನು ಇದಕ್ಕೆ ಬರೋದಾದರೆ ಸ್ಟೇಟ್ ಕಿರ್ಚಾಫ್ ಲಾ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ 2 ಸಲ ಕೇಳಿದ್ದಾರೆ. ಜಂಕ್ಷನ್ ರೂಲು, ಲೂಪ್ ರೂಲು. ಜಂಕ್ಷನ್ ರೂಲ್ನ ಕಿರ್ಚಾಫ್ ಫಸ್ಟ್ ಲಾ ಅಂತನಾದ್ರು ಕೇಳ್ಬೋದು, ಕರೆಂಟ್ ಲಾ ಅಂತನಾದ್ರು ಕೇಳ್ಬೋದು. ಯಾವ್ದು ಕೇಳಿದ್ರು ಇದನ್ನೇ ಬರೆಯೋದು. ದ ಆಲ್ಜಿಬ್ರಿಕ್ ಸಮ್ ಆಫ್ ದ ಕರೆಂಟ್ ಎಟ್ ದ ನೋಡ್ ಈಸ್ ಅ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಈಸ್ ಈಕ್ವಲ್ ಟು ದ 0. ಸಮೇಷನ್ I is equal to 0. ಅದೇ ಲೂಪ್ ರೂಲಿಗೆ ಬಂದರೆ ಇನ್ ಮೆಶ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ದ ಆಲ್ಜಿಬ್ರಿಕ್ ಸಮ್ ಆಫ್ ದ EMF ಈಸ್ ಈಕ್ವಲ್ ಟು ದ algebraic sum of products of current and resistance in each parts. summation E is equal to summation IR ಆಗುತ್ತೆ. ಅಲ್ಲಿ ಫಸ್ಟೇ ನೋಡ್ದಂಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ನಾವು ನಿಕ್ರೋಮ್ ನೋಡಿರಲಿಲ್ಲ, ಬರೀ ಕಾಪರ್ ಮತ್ತು ಸೆಮಿಕಂಡಕ್ಟರ್ ನೋಡಿದ್ವಿ. ಈ 3 ಕೇಳಿ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಮಾಡ್ತಾರೆ. ಇನ್ನು ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಯೂಸ್ಡ್. ಇದು ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಟರ್ಮ್ಸ್ ಮಾಡಿದ್ರೆ 2 ಮಾರ್ಕ್ಸು. ಇನ್ನು 3 ಮಾರ್ಕ್ಸ್ ಕ್ವಶನಿಗೆ ಬಂದರೆ ಇಲ್ಲಿ ನೋಡಿದ್ವಲ್ಲ, ಆ ಎಕ್ಸ್ಪ್ರೆಷನ್ನು ಬೇಕಾದರೆ ಡಿರೈವೇಷನಾಗಿ ಕೇಳ್ಬೋದು.
ಇಲ್ಲಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಅಂತ ಬರಿಬೋದು. 2 ಸಲ ಕೇಳಿದ್ದಾರೆ, ಇಷ್ಟು ಫುಲ್ ಬರಿಬೇಕಾಗುತ್ತೆ. ಡಿರೈವ್ ದ ರಿಲೇಷನ್ ಜೆ ವೆಕ್ಟರ್ ಈಸ್ ಈಕ್ವಲ್ ಟು ಸಿಗ್ಮಾ ಇ ವೆಕ್ಟರ್ ವಿತ್ ಟರ್ಮ್ಸ್ ಹ್ಯಾವ್ ಎ ಯೂಶ್ವಲ್ ಮೀನಿಂಗ್. ಜುಲೈ 17 ಒಂದು ಸಲ ಕೇಳಿದ್ದಾರೆ, ಎಷ್ಟು ಬರೀಬೇಕು. ಡಿರೈವ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ ವೀಸ್ಟೋನ್ ಬ್ರಿಡ್ಜ್ ಯೂಸಿಂಗ್ ಕಿರ್ಚಾಫ್ ಲಾ. 3 ಸಲ ಎಲ್ಲ ಇದನ್ನು 5 ಸಲ ಕೇಳಿದ್ದಾರೆ. ಎಲ್ಲ ಕಡೆ 1 ಮಾರ್ಕ್ಸಿಗೆ ಬರ್ಬೋದು, 2 ಮಾರ್ಕ್ಸಿಗೆ ಬರ್ಬೋದು. ಇದನ್ನಂತೂ ಕ್ಲೀನಾಗಿ ಕಲ್ತ್ಕೋಬೇಕಾಗುತ್ತೆ. ಇನ್ನು 5 ಮಾರ್ಕ್ಸಿಂದ 2ನೇ ಕ್ವಶನ್ ನೋಡೋದಾದರೆ, ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಮ್ ವೇರ್ ದ ಸಿಂಬಲ್ಸ್ ಆ್ಯಸ್ ಹ್ಯಾವ್ ದೇರ್ ಯೂಶ್ವಲ್ ಮೀನಿಂಗ್. ಡಿಫೈನ್ ಟರ್ಮ್ ಮೊಬಿಲಿಟಿ. ಇಲ್ಲಿ ಡಿಫೈನ್ ಟರ್ಮ್ ಮೊಬಿಲಿಟಿ ಅಂತಲೂ ಕೇಳಿದ್ದಾರೆ, ನಾವು ಅದನ್ನು ಬರೀಬೇಕಾಗುತ್ತೆ. ಇಷ್ಟು ಬರೆದ್ಬಿಟ್ಟು ಎಕ್ಸ್ಪ್ಲನೇಷನ್ ಫಿಗರ್ ಎಕ್ಸ್ಪ್ಲೇಷನ್ ಬರೆದ್ಬಿಟ್ಟು ವಾಟ್ ಈಸ್ ಮೊಬಿಲಿಟಿ ಅಂತಲೂ ಬರೀಬೇಕು. ಇನ್ನು ಆಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ effective EMF and the effective internal resistance of 2 cells connected in parallel. ಇಷ್ಟು ನೋಡಿದ್ರೆ ಇಷ್ಟು ಗೊತ್ತಾದರೆ ಸಾಕು. ಪ್ಯಾರಲಲ್ ಅಂದರೆ ಈ ಡಿರೈವೇಷನ್ಸ್ ಬರೀಬೇಕು. ಈ ಚಿತ್ರ ಬರೆದ್ಬಿಟ್ಟು ಎಕ್ಸ್ಪ್ಲನೇಷನ್ ಬರೆದ್ಬಿಟ್ಟು ಈ ಚಿತ್ರ ಬರೀಬೇಕು. ಅದೇ ಇಲ್ಲಿ ಸೀರಿಯಸ್ ಅಂತ ಕೇಳಿದ್ರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಈಕ್ವಿಲೆಂಟ್ EMF ಆ್ಯಂಡ್ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆಫ್ 2 cells ಕನೆಕ್ಟೆಡ್ ಇನ್ ಸೀರಿಯಸ್ ಅಂತ ಕೇಳಿದ್ರೆ ಈ ಡಿರೈವೇಷನ್ ಬರೀಬೇಕು. ಈ ಥರ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.